ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಸಲ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಸುಂದರವಾದಂತಹ ಸಮಯದಲ್ಲಿ ಆರಾಧನೆಗೆ ಆಹ್ವಾನಿಸುತ್ತಾ ಇದ್ದೇವೆ. ಈ ಆರಾಧನೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಆರಾಧನೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ದೇವರು ತಾನೇ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುವ ಹಾಗೆ ಇರುವಂತಹ ಸ್ಥಳದಲ್ಲಿ ನಾವು ಪ್ರಾರ್ಥಿಸಿ ಆರಾಧನೆಯನ್ನು ಆರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ಸುಂದರವಾದ ಸಮಯದಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸಲು ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಆರಾಧನೆಗೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು, ಒಂದೊಂದು ಕುಟುಂಬಗಳನ್ನು ದೇವರೇ ನಿನ್ನ ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ ಸ್ವಾಮಿ. ದೇವರು ನಿನ್ನ ಆತ್ಮನಿಂದ ಒಬ್ಬೊಬ್ಬರನ್ನ ತುಂಬಿಸು ಕರ್ತನೆ. ಪ್ರತಿಯೊಬ್ಬರ ಜೊತೆಯಲ್ಲಿ ಈ ಸಮಯದಲ್ಲಿ ನೀನು ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಆರಾಧನೆಯನ್ನು ಆಶೀರ್ವಾದ ಮಾಡು. ನಡೆಯುವಂತ ಸ್ತುತಿ ಆರಾಧನೆಯನ್ನು ಆಶೀರ್ವದಿಸು ದೇವರೇ. ವಾಕ್ಯ ಭಾಗವನ್ನು ಆಶೀರ್ವದಿಸು ದೇವರ. ನಿನ್ನ ಪರಿಶುದ್ಧ ಆತ್ಮನು ತಾನೇ ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ಮಾತನಾಡಲಿ ಸ್ವಾಮಿ. ಈ ಶಬ್ದವು ಎಲ್ಲೆಲ್ಲಿ ಕೇಳಿ ಬರುತ್ತದೋ, ಯಾರ್ಯಾರು ನೋಡುತ್ತಾರೋ ಎಲ್ಲರಲ್ಲಿ ಕರ್ತನೆ ಮಾರ್ಪಾಟು, ಮಾನಸಾಂತರವು, ರಕ್ಷಣೆಯು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿ ನೀನೊಬ್ಬನೇ ಮಹಿಮೆ ಹೊಂದಿ ನಡೆಸೆಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ನಾವು ಕೆಲವು ಹಾಡುಗಳನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಇರುವಂತಹ ಸ್ಥಳದಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈಗಳನ್ನ ತಟ್ಟುತ್ತಾ ಹಾಡಿ ಕರ್ತನನ್ನ ನೀವು ಮಹಿಮೆ ಪಡಿಸಬಹುದು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸುಂದರವಾದ ವೇಳೆಯಲ್ಲೂ ಕೂಡ, ಈ ಒಂದು ಸುಂದರವಾದ ದಿನದಲ್ಲಿ ಆತನನ್ನು ಆರಾಧಿಸೋದಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಒಂದೆರಡು ಹಾಡುಗಳನ್ನ ಹಾಡಿ ಆತನ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ಎಲ್ಲರೂ ಇರುವಂತಹ ಸ್ಥಳದಲ್ಲಿ ಉತ್ಸಾಹದಿಂದ ಕರೆಗಳನ್ನು ತಟ್ಟಿ ಆತನನ್ನು ಹಾಡಿ ಮಹಿಮೆಪಡಿಸಿಕೊಳ್ಳೋಣ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಆಶ್ರಯವೇ ಕಳೆದಿರುವೆ ಸ್ತೋತ್ರ ರಾಜ, ಆಶ್ರಯವೇ ಕೇಳಿರುವೆ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಜೊತೆಯಲ್ಲೇ ಬರುತ್ತಿರುವೆ ಸ್ತೋತ್ರ ರಾಜ, ಜೊತೆಯಲ್ಲಿ ಬರುತ್ತಿರುವೆ ಸ್ತೋತ್ರ ರಾಜ, ಎದೆಯಲ್ಲೇ ಒಣಗಿಸಿದೆ ಸ್ತೋತ್ರ ರಾಜ, ಎದೆಯಲ್ಲಿ ಹೊರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ.
ಸಮಯದಲ್ಲಿ ಯಾವುದೇ ರೀತಿಯ ಕಟ್ಟುಗಳಿದ್ದರೂ ಸಹ ದೇವರು ಎಲ್ಲವರಿಂದ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಉತ್ಸಾಹದಿಂದ ಹಾಡಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲಿಲ್ಲ ಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲಿಲ್ಲ ಸಾಧ್ಯವು ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನಂಬಿದಾನಲ್ಲೋ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನಂಬಿದಾನಲ್ಲೋ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲಿಲ್ಲ ಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲಿಲ್ಲ ಸಾಧ್ಯವು ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನಂಬಿದಾನಲ್ಲೋ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನಂಬಿದಾನಲ್ಲೋ ಏನಾನಂದ. ಎಲ್ಲರೂ ಸೇರಿ ಇರುವಂತ ಸ್ಥಳದಲ್ಲಿ ಕರೆಗಳನ್ನು ತಟ್ಟುತ್ತಾ ಆತನನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಎಲ್ಲರೂ ಒಂದಾಗಿ ಕರೆಗಳನ್ನು ತಟ್ಟಿ ನಮ್ಮೊಂದಿಗೆ ಆರಾಧಿಸಬೇಕು ಎಂಬುದಾಗಿ ಎಲ್ಲರೂ ಕೇಳಿಕೊಳ್ಳುತ್ತೇವೆ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು. ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು. ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಟೆಯು, ನೀ ನನ್ನ ಆಶ್ರಯವೇ. ಅಯ್ಯೋ ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯುಗ ಕುಲದ ಸಿಂಹವೇ, ಯೆಹೂದ್ಯರ ರಾಜನೇ. ಯುಗ ಕುಲದ ಸಿಂಹವೇ, ಯೆಹೂದ್ಯರ ರಾಜನೇ. ಹಗಲು ರಾತ್ರಿ ತುಂಗಡಿಸದೆ ಎಂದೆಂದಿಗೂ ನಿದ್ರಿಸದೆ ನನ್ನನ್ನು ಕಾಯುವುದವೇ. ಅಯ್ಯೋ ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಸಂತೋಷಕ್ಕೆ ಕೊನೆ ಇಲ್ಲ, ಉಲ್ಲಾಸಕ್ಕೆ ಮಿತಿ ಇಲ್ಲ. ಸಂತೋಷಕ್ಕೆ ಕೊನೆ ಇಲ್ಲ, ಉಲ್ಲಾಸಕ್ಕೆ ಮಿತಿ ಇಲ್ಲ. ದುಃಖ ಎಂಬುದು ನನ್ನಲ್ಲಿಲ್ಲ, ಚಿಂತೆ ಎಂಬುದು ಇಲ್ಲ. ನೀ ನನ್ನ ಜೊತೆ ಇರಲು ಅಯ್ಯೋ ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ. ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಸಮುದ್ರದಲ್ಲಿ ಮುಂದಾಡ ನಡೆ ತೆಗೆದು ಸಂದಾಡಿ ಉತ್ಸಾಹದಿಂದ ಸರ್ವಶಕ್ತನಾದ ದೇವರನ್ನು ಆರಾಧಿಸುವಂತ ಸಮಯ, ಆತನನ್ನು ಸ್ತುತಿಸುವಂತ ಸಮಯವಾಗಿದೆ. ಅದರಲ್ಲಿ ಎಲ್ಲರೂ ಉತ್ಸಾಹದಿಂದ ಕೈಗಳನ್ನು ತಟ್ಟಿ ಆರಾಧಿಸುವಾಗಿರೋಣ. ಥ್ಯಾಂಕ್ ಯು ಜೀಸಸ್. ಒಂದನೇ ವಿಷಯ, ನಿನ್ನೆ ನಿನ್ನೆ ಕೊಲತು ನಯ್ಯ, ನೀವೇ ನೀವೇ ನಾರಾಜುವಯ್ಯ. ನಿನ್ನೆ ನಿನ್ನೆ ಕೊಲತು ನಯ್ಯ, ನೀವೇ ನೀವೇ ನಾರಾಜುವಯ್ಯ. ಏಸಯ್ಯ ಏಸಯ್ಯ
యేసయ్యా యేసయ్యా ಈ ಸಮಯದಲ್ಲಿ ನಾವು ಕೆಲವು ತಮಿಳು ಹಾಡುಗಳನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ನಮ್ಮ ಜೊತೆಯಲ್ಲಿ ಸೇರಿ ನೀವು ಕೂಡ ಕೈಗಳನ್ನು ತಟ್ಟುತ್ತಾ ಹಾಡಿ ಕರ್ತನಾದ ದೇವರನ್ನ ಮಹಿಮೆ ಪಡಿಸಿ. பாவங்கள் போக்கவே சாபங்கள் நீக்கவே பூலோக வந்தாரையா, மனிதனை மீட்கவே பரலோகம் திறக்கவே சிலுவையை சுமந்தாரையா. பாவங்கள் போக்கவே சாபங்கள் நீக்கவே பூலோக வந்தாரையா, மனிதனை மீட்கவே பரலோகம் திறக்கவே சிலுவையை சுமந்தாரையா. கண்ணீரை துடை
வைரத்தை கேட்கவில்லை, உள்ளத்தை கேட்டாரையா. ஆஸ்தியை கேட்கவில்லை, அந்தஸ்தை கேட்கவில்லை, உயிரத்தை கேட்டாரையா. எல்லாரும் சரிகளும் நான் தங்கத்தை கேட்கவில்லை, வைரத்தை கேட்கவில்லை, உள்ளத்தை கேட்டாரையா. ஆஸ்தியை கேட்கவில்லை, அந்தஸ்தை கேட்கவில்லை, உள்ளத்தை கேட்டாரையா. நான் தேடி போகவில்லை, என்னை தேடி வந்தாரையா. நான் தேடி போகவில்லை, என்னை தேடி வந்தாரையா. எந்தன் இயேசுவே, எந்தன் இயேசுவே, எந்தன் இயேசுவே, எந்தன் இயேசுவே. தாய் உன்னை மறந்தாலும், தந்தை உன்னை மறந்தாலும், அவர் உன்னை மறக்க மாட்டார். நண்பன் உன்னை மறந்தாலும், உற்றார் உன்னை மறந்தாலும், அவர் உன்னை மறக்க மாட்டார். தாய் உன்னை மறந்தாலும், தந்தை உன்னை மறந்தாலும், அவர் உன்னை மறக்க மாட்டார். நண்பன் உன்னை மறந்தாலும், உற்றார் உன்னை மறந்தாலும், அவர் உன்னை மறக்க மாட்டார். கரம் பிடித்து நடத்திடுவார், கண்மலை மேல் இருத்திடுவார். கரம் பிடித்து நடத்திடுவார், கண்மலை மேல் இருத்திடுவார். எந்தன் இயேசுவே, எந்தன் இயேசுவே, எந்தன் இயேசுவே, எந்தன் இயேசுவே. பாவங்கள் போக்கவே, சாபங்கள் நீக்கவே, பூலோக வந்தாரையா. மனிதனை மீட்கவே, பரலோகம் திறக்கவே, சிலுவையை சுமந்தாரையா. பாவங்கள் போக்கவே, சாபங்கள் நீக்கவே, பூலோக வந்தாரையா. மனிதனை மீட்கவே, பரலோகம் திறக்கவே, சிலுவையை சுமந்தாரையா. கண்ணீரை துடைத்தாரையா, சந்தோஷம் தந்தாரையா. கண்ணீரை துடைத்தாரையா, சந்தோஷம் தந்தாரையா. எந்தன் இயேசுவே, எந்தன் இயேசுவே, எந்தன் இயேசுவே, எந்தன் இயேசுவே. ಹಾಗೆ ನಾವೆಲ್ಲರೂ ಕೈಗಳನ್ನು ತಟ್ಟುತ್ತಾ ಕರ್ತನಾದ ದೇವರನ್ನ ಉತ್ಸಾಹದಿಂದ ನಾವು ಆರಾಧಿಸೋಣ. ಯೇಸುವಿன் பின்னால் நான் செல்வேன், திரும்பி பார்க்க மாட்டேன். இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். சிலுவையை முன்னா, உலகமே பின்னா. சிலுவையை முன்னா, உலகமே பின்னா. இயேசு சிந்திய ரத்தத்தினாலே என்றும் விடுதலையே. இயேசு சிந்திய ரத்தத்தினாலே என்றும் விடுதலையே. இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். உலகத்தின் பெருமை, செல்வத்தின் பற்று எல்லாம் உதறிவிட்டேன். உலகத்தின் பெருமை, செல்வத்தின் பற்று எல்லாம் உதறிவிட்டேன். உடல் பொருளாவி உடைமைகள் யாவும்
எனக்குள்ள இயேசு. என்ன நடந்தாலும் எவ்வேளையிலும் எப்போதும் துதித்திடுவேன். எல்லாரும் சரியோனா? என்ன நடந்தாலும் எவ்வேளையிலும் எப்போதும் துதித்திடுவேன். இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். வேதனை நெருக்கம், வேதனை நெருக்கம், இன்னல்கள் இடர்கள் எதுவும் பிரிக்காது. வேதனை நெருக்கம், இன்னல்கள் இடர்கள் எதுவும் பிரிக்காது. வெற்றி வேந்தனின் இயேசுவின் அன்பால் முற்றிலும் ஜெயம் பெறுவேன். வெற்றி வேந்தனின் இயேசுவின் அன்பால் முற்றிலும் ஜெயம் பெறுவேன். நிகழ்கின்ற காலமோ வருகின்ற காலமோ, நிகழ்கின்ற காலமோ வருகின்ற வாழ்வோ சாவோ, வாழ்வோ சாவோ வல்ல தூதரும் பிரிக்கவே முடியாது. வாழ்வோ சாவோ வல்ல தூதரோ பிரிக்கவே முடியாது. இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். அகிலமெங்கிலும் அகிலமெங்கிலும் ஆண்டவர் இயேசு ஆட்சி செய்திடணும். அகிலமெங்கிலும் ஆண்டவர் இயேசு ஆட்சி செய்திடணும். ஆவியில் நிறைந்து சத்தியம் பேசும் சபைகள் பெருகிடணும். ஆவியில் நிறைந்து சத்தியம் பேசும் சபைகள் பெருகிடணும். என் சொந்த தேசம் இயேசுவுக்கே, என் சொந்த தேசம் இயேசுவுக்கே. இயேசுதான் வழி என்கிற முழக்கம் எங்கும் கேட்கணுமே. இயேசுதான் வழி என்கிற முழக்கம் எங்கும் கேட்கணுமே. இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். இயேசுவின் பின்னால் நான் செல்வேன், திரும்பி பார்க்க மாட்டேன், திரும்பி பார்க்க மாட்டேன். Hallelujah. Praise the Lord. ಈ ವಸ್ತುದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ಕರ್ತನಾದ ದೇವರನ್ನು ದೃಷ್ಟಿಸಿ ನೋಡಿ ಸ್ವಲ್ಪ ಹೊತ್ತು ಆತನನ್ನು ಆರಾಧಿಸೋಣ. ಇರುವಂತ ಸ್ಥಳದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರನ್ನು ಆರಾಧಿಸೋಣ. ಎಲ್ಲರೂ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ದೇವರೇ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಕರ್ತನೇ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಕರ್ತನೇ ನಿನ್ನ ಆರಾಧನೆಗಾಗಿ ಸ್ವಾಮಿ ಆರಾಧಿಸಲು ಕರ್ತನೇ ಇಂಥ ಅವಕಾಶವನ್ನು ನಮ್ಮ ಜೀವಿತಕ್ಕೆ ನೀನು ಒದಗಿಸಿಕೊಟ್ಟಿದ್ದೀಯ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ದೇವಾದ ದೇವರನ್ನು ನಾವು ಆರಾಧಿಸೋಣ. ದೇವಾದ ದೇವರನ್ನು ನಾವು ಸ್ತುತಿ ಮಾಡಿ ಕೊಂಡಾಡೋಣ. ಎಲ್ಲರೂ ಸೇರಿ ಬಾಯಿಗಳನ್ನು ತೆರೆದು ಹಾಲೆಲೂಯ 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 ಹಾಲೆಲೂಯ. ನಿನಗೆ ಸ್ತೋತ್ರ 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 ಸ್ತೋತ್ರ. ಕರ್ತನೇ ನಿನ್ನನ್ನು ಆರಾಧಿಸುತ್ತೇವೆ. ರಾಜಾದಿ ರಾಜನೇ ನಿನ್ನನ್ನು ಆರಾಧಿಸುತ್ತೇವೆ. ಬಿಡುಗಡೆಯ ನಾಯಕನೇ ನಿನ್ನನ್ನು ಆರಾಧಿಸುತ್ತೇವೆ. ಆರಾಧನೆಯ ಯಜಮಾನನೇ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಕರ್ತನೇ ಈ ಲೋಕದಲ್ಲಿ ಬದುಕುವಂತ 1000 ವರ್ಷಗಳಿಗಿಂತಲೂ ನಿನ್ನ ಸಮ್ಮುಖದಲ್ಲಿರುವಂತ ಒಂದು ದಿನವೇ
ಸೇವೆ ಶ್ರೇಷ್ಠವಾದದ್ದು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದಪ್ಪ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಸೇರಿದವರಾಗಿ ನಿನ್ನನ್ನು ದೂಷಿಸಿ ನೋಡುವ ಹಾಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆಯಿಂದ ಕರ್ತನೆ ಪ್ರತಿಯೊಂದೊಂದು ಮನೆಗಳನ್ನ ತುಂಬಿಸು ದೇವರೇ. ನಿನ್ನ ಪ್ರಸನ್ನತೆಯಿಂದ ಪ್ರತಿಯೊಬ್ಬೊಬ್ಬರನ್ನ ತುಂಬಿಸಿ ದೇವರೇ ಸ್ವಾಮಿ. ನಿನ್ನನ್ನು ಬಿಡುಗಡೆಯಿಂದ ಆರಾಧಿಸಲು ದೇವ ಯೇಸುವಿನ ನಾಮದಲ್ಲಿ ಕರ್ತನೆ ನೀನು ಸಹಾಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ನಿನಗೆ ಮಹಿಮೆ, 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 ಮಹಿಮೆ. ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನು ಸ್ತುತಿಸುತ್ತೇವೆ ಕರ್ತನೆ. ನೀನು ಒಬ್ಬನೇ ದೇವರಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. Hallelujah, 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 hallelujah. Thank you Jesus, thank you Jesus, thank you Jesus. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಫಾ ನನ್ನ ಸೌಖ್ಯದಾತನೇ, ಯೆಹೋವಾ ರಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ. ಎಲ್ಲರೂ ಸೇರಿ ಆರಾಧಿಸೋಣ. ಇರುವ ಜಾಗದಲ್ಲಿ ನಮ್ಮ ಹೃದಯಗಳನ್ನು ತೆರೆದು ನಮ್ಮ ದೇವರನ್ನು ದೃಷ್ಟಿಸಿ ಆರಾಧಿಸೋಣ. ಹಲ್ಲೆಲೂಯಾ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ಮಹಿಮೆ ದೇವರೇ, ಕರ್ತನೇ ನಿನ್ನನ್ನು ಕೊಂಡಾಡುತ್ತೇವಪ್ಪ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆಯದಕ್ಕಾಗಿ ಸ್ತೋತ್ರಪ್ಪ. ಸ್ತುತಿಗಳಿಗೆ ಅರ್ಹನಾದ ದೇವರು ನೀನಾಗಿದೆಯದಕ್ಕಾಗಿ ಸ್ತೋತ್ರ ದೇವರೇ. ಈ ಸುಂದರವಾದ ಸಮಯದಲ್ಲಿ ನಿನ್ನನ್ನು ದೃಷ್ಟಿಸಿ ನೋಡಿ ನಮ್ಮ ಹೃದಯದ ಆಳದಿಂದ ಕರ್ತನೆ ನಿನಗೆ ಸ್ವಾಮಿ ನಾವು ಸ್ತುತಿ ಯಜ್ಞಗಳನ್ನ ಸಲ್ಲಿಸುತ್ತೇವೆ ದೇವರೇ. ನಮ್ಮ ಸ್ತುತಿ ಯಜ್ಞಗಳನ್ನ ಅಂಗೀಕರಿಸು, ನಮ್ಮ ಸ್ತುತಿ ಆರಾಧನೆಯನ್ನು ಅಂಗೀಕರಿಸು ದೇವರೇ. ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಮಹೋನ್ನತರಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ಸುಂದರವಾದ ಸಮಯದಲ್ಲಿ ಕರ್ತನೇ ನಿನ್ನನ್ನು ಹಾಡಿ ಆರಾಧಿಸಿ ಘನಪಡಿಸುವಂತೆ ಕರ್ತನೆ ನೀನು ಸ್ತುತಿ ಮಾಡುವಂತೆ ಸಹಾಯ ಮಾಡಿದೆ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದೇವರಾದ ಕರ್ತನೆ ಸ್ತುತಿ ಆರಾಧನೆಯನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಅದರ ಮೂಲಕವಾಗಿ ಪ್ರತಿಯೊಬ್ಬ ಮಕ್ಕಳನ್ನ ಬಲಪಡಿಸಿದ್ದೀಯ, ಅದಕ್ಕಾಗಿ ನನಗೆ ಸ್ತೋತ್ರ. ಕರ್ತನೆ ಮುಂದೆ ನಡೆಯುವಂತ ಕರ್ತನೆ ಭಾಗಗಳನ್ನು ದೇವರೇ ನಿನ್ನ ಆತ್ಮಾನುಸಾರವಾಗಿ ನಡೆಸು. ಎಲ್ಲ ತಡೆಗಳನ್ನು ನೀಗಿಸಿ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರೇ ಅಪ್ಪ ನೀನು ಕರ್ತನೆ ನಿನ್ನ ಪ್ರಜೆಗಳ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನೀನು ಮಾತಾಡುವ ದೇವರಾಗಿದೆಯಪ್ಪ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಆಶೀರ್ವದಿಸಿ ನೀನೊಬ್ಬನೇ ಮಹಿಮೆ ಹೊಂದಿ ಆಶೀರ್ವದಿಸಿ ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ನಾವು ಕೀರ್ತನೆ ಭಾಗವನ್ನ ಓದಿಕೊಳ್ಳೋಣ. ಎಲ್ಲರೂ ನಿಮ್ಮ ವೇದಗಳನ್ನ ಕೈಯಲ್ಲಿ ತೆಗೆದುಕೊಂಡು ಈ ಸಮಯದಲ್ಲಿ ಈ ವಾರದ ಕೀರ್ತನೆಯನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 18 1-15 ವಾಕ್ಯ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು, ನನ್ನ ದೇವರು ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯು ಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು,
ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು. ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಂದ ಅಗ್ನಿಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿ ವಾಹನನಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು ಜಲಮಯವಾಗಿರುವ ನೀಲಮೇಘಗಳ ಮಧ್ಯದಲ್ಲಿ ಮರೆಯಾದನು. ಆತನ ಸನ್ನಿಧಿಯ ಪ್ರಕಾಶದಿಂದ ಕಲ್ಮಳೆಯು ಉರಿಗೆಂಡಗಳು ಹೊರಟು ಆತನ ಸುತ್ತಲಿದ್ದ ಕರಿಮೋಡಗಳನ್ನು ದಾಟಿ ಸುರಿದವು. ಯೆಹೋವನು ಆಕಾಶದಲ್ಲಿ ಗುಡುಗಿದನು, ಪರಾತ್ಪರನು ಧ್ವನಿ ಕೊಟ್ಟನು. ಇಗೋ, ಕಲ್ಮಳೆಯು ಉರಿಗೆಂಡಗಳು. ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದುರಿಸಿ ಬಿಟ್ಟನು, ಸಿಡಿಲುಗಳಿಂದ ಕಳವಳಗೊಳಿಸಿದನು. ಆಗ ಯೆಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶ್ವಾಸಭರದಿಂದಲೂ ಸಮುದ್ರದ ತಳವು ಕಾಣಿಸಿತು, ಭೂಮಂಡಲದ ಅಸ್ಥಿವಾರಗಳು ತೋರಿ ಬಂದವು.